ಅವ್ರು ಯಾಕೆ ವರ್ಷಕ್ಕೆ ಒಂದೇ ಮೂವಿ ಕೊಡ್ತಾರೆ? ಸುದೀಪ್ ಅವ್ರನ್ನ ಪದೇ ಪದೇ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೇಕು ಅನ್ನೋ ಆಸೆ ಇದೆ, ಬೇರೆ ಬೇರೆ ಪಾತ್ರದಲ್ಲಿ. ಹಿಂಗಾಗಿ ಅಟ್ಲೀಸ್ಟ್ 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಮೂವಿನಾದ್ರೂ ಕೊಡಿ ಅಂತ ಹೇಳಿ ತುಂಬಾ ಜನ ಅಭಿಮಾನಿಗಳು ಕೇಳ್ತಾರೆ. ನಾನೇನು ಆಕ್ಟರ್ ತರ ಕಾಣ್ತಾ ಇದೀರೋ ಫ್ಯಾಕ್ಟರಿ ತರ ಕಾಣಿಸ್ತಾ ಇದೀರ? 3 ತಿಂಗಳಿಗೊಂದು. ಆಹಾ ಚಕ್ರವರ್ತಿ, ನೀನ್ ಎಷ್ಟು ಒಳ್ಳೆ ತಂದೆ, 3 ತಿಂಗಳಿಗೊಂದು ಮಗು ಹುಡ್ಸು ಆಗುತ್ತಾ? ಇಟ್ಸ್ ನಾಟ್ ಪಾಸಿಬಲ್. ಐ ಥಿಂಕ್ ಇಟ್ಸ್ ಜಸ್ಟ್ ಟೂ ಮಚ್. ಐ ಮೀನ್, ಇವಾಗ ನಾನು ಏನ್ ಹೇಳ್ತಾ ಇದೀನಿ, ಸಿನಿಮಾ ಹೋಗ್ತಾ ಇಲ್ಲ ರೀ. ಸಿನಿಮಾ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಕತೆ ಬೇಕಾಗುತ್ತೆ. ಏನೇನು ಸವಾಲುಗಳನ್ನ ವಿತರಕಿಯಾಗಿ ನೀವು ಎದುರಿಸ್ತಾ ಇದ್ದೀರಾ? ಏನು ಇನ್ನೂ ಎದುರಿಸಿಲ್ಲ. ಈಗ ನಿಮ್ ಮುಂದೆ ನೀನೇ ನನಗೆ ಕಾಟ ಕೊಡ್ತಾ ಇರೋದು. ಈಗ ಸೆಪ್ಟೆಂಬರ್ ನಂದೇನ್ ಮೇಡಮ್ ಕಾಟ? ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಇದೆಯಲ್ಲ, ಅದೇ ಕಾಟ. ಹೇಳು. ಈಗ ಏನ ಡಿಸ್ಟ್ರಿಬ್ಯೂಷನ್ ಎಷ್ಟಕ್ಕೆ ತಗೊಂಡಿದ್ದೀರಾ ಅಂತ? ಅದೆಲ್ಲ ಕೇಳಬಾರ್ದು ನೀನು. ನಿನ್ ಕೆಲಸ ಏನಿದ್ರು ಬರೀ ಇಂಟರ್ವ್ಯೂ ಮಾಡೋದು. ಫೈನಾನ್ಸ್ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಮೇಡಮ್ ಆ ಪ್ರಶ್ನೆ. ನಿನ್ ಕೆಲಸ ಅಲ್ಲ. ನೀನ್ ಕೊಡ್ತೀಯ ನನಗೆ 100 ಕೋಟಿ ಆಗಿದೆ ಕೊಡ್ತೀಯ? ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಮೇಡಮ್? ಅಲ್ಲ, ಕೊಡಂಗಿದ್ರೆ ಕೇಳು, ಮತ್ ಸುಮ್ನೆ ಇರೋದು. ನಿಂಗೆ ಗೊತ್ತಿಲ್ಲ. ಹೆಣ್ಮಕ್ಳ ಪರ ನಿಂತ್ಕೊಳ್ಳೋದಾದ್ರೆ ಯಾವ ವಿಚಾರಕ್ಕೆ ನಿಂತ್ಕೊಳ್ತೀರಾ? ಯಾವ ವಿಚಾರ ಬರುತ್ತೆ ಅದಕ್ಕೆ ಹೋಗಿ ನಿಂತ್ಕೊತೀನಿ. ನೀನ್ ಗಂಡ ಹೊಡೆದ್ರೆ ಅಲ್ಲಿಗೆ ಬರ್ತೀನಿ. ಅದೇ ಪ್ರಾಬ್ಲಮ್. ಮದ್ವೆನೇ ಆಗಿಲ್ಲ ಇನ್ನು. ಆಗಿ ಹೊಡೆದ ಅನ್ಕೋ, ಅವಾಗ ಬರ್ತೀನಿ. ಅವಾಗ ನೀನ್ ನೋಡ್ತೀಯ ಅಷ್ಟೇ. ಅಲ್ಲೇ ಹೆಣ್ಮಕ್ಳದ್ದು ಅದೇ ಪ್ರಾಬ್ಲಮ್, ಇನ್ನೇನು ಇಲ್ಲ. ಗಂಡ ಹೊಡೆದ, ಡೈವರ್ಸ್ ಆಯ್ತು, ಇಲ್ಲ ಹೆಂಡತಿ ಬಿಟ್ಟು ಹೋದ್ಲು, ಇದೇ ತಾನೇ ಹೆಣ್ಮಕ್ಳದು. ಅವಾಗ ಬರ್ತೀನಿ. ನಿನ್ಗೆ ಆಗೋದ್ ಬೇಡ, ನೀನ್ ಚೆನ್ನಾಗಿರು. ಭೀಮಾ ಅನ್ನೋ ಒಬ್ಬ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿದ್ರು. ಅವನೊಬ್ಬ ವ್ಯಕ್ತಿ, ಅವನಿಗೆ ಭೀಮಾ ಅಂತ ಹೆಸರಿಟ್ರು. ಯಾಕೆ ಭೀಮಾ ಗೊತ್ತಾ? ಯಾಕೆ ಭೀಮಾ ಗೊತ್ತಾ? ಭೀಮಾ ಅಂದ್ರೆ ದಲಿತರ ಸೆಂಟಿಮೆಂಟ್ ಅನ್ನ ಮೀಟಬಹುದು ಅಂತ ಭೀಮಾ ಅಂತ ಹೆಸರಿಟ್ರು ಅವನಿಗೆ. ಅದು ಸತ್ಯನ ಸುಳ್ಳು ವಿಚಾರ ಮಾಡಕ ಕೋರ್ಟ್ ಐತಿ ಬಿಡಿ. ನೀವ್ ಯಾಕ ಸುಮ್ನೆ ದಲಿತರು, SC ST ಜನ ಅವ್ರನ್ನ ಬಿಟ್ರೆ ಬೇಳೆ ಬೆನೆಲ್ಲ. ನೀವು ಏನಾನ ಪರ್ಸನಲ್ ಇತ್ತಂದ್ರ ನೀವು ಪರ್ಸನಲ್ ಆಗಿ ಇಟ್ಕೋರಿ, ಹೋರಾಡ್ರಿ. ನೀವು ಏನೇನ ತಗೊಂಡೋಗಿ ಏನೇನಕ್ಕೋ ಹಾಕ್ಬೇಡ್ರಿ. ಸುಳ್ಳ ನಮ್ಮ ಅಮಾಯಕ ಜನನ, ನಮ್ಮ ಅಮಾಯಕ ಮುಗ್ಧವಾದ ಜನನ ತಗೊಂಡೋಗಿ ಬಲಿಪಸು ಮಾಡ್ಬೇಡ್ರಿ. ನೀನು ಕೋರ್ಟ್ ಕಚೇರಿನೂ ಅಲ್ಲ ನ್ಯಾಯ ಬಗೆಹರ್ಸಕ. ಕೋರ್ಟ್ ಕಚೇರಿ ಕಾನೂನು ಅಂತ ಒಂದೈತಿ ಅಪ್ಪ. ಅದು ಯಾವ್ದಾವ್ದೋ ದೇಶದಾಗ ಕೊರೋನಾ, ಆ ಭೂಕಂಪ ಏನೇನೋ ಆಗಿ ಸಾಯ್ತಾರಂತ. ನಿಮ್ಮಂತವ್ರೆಲ್ಲ ಸಾಯವಲಿವಲ್ಲ. ಫೈನಲ್ ಯಶ್ ಅವ್ರು ಏನ್ ಹೇಳಿದ್ರು, ಏನ್ ಸಜೆಸ್ಟ್ ಮಾಡಿದ್ರು ಈ ಇಡೀ ಜರ್ನಿ ನೋಡಿ ಅಂತ? ಹೇಳಲ್ಲ ಅವರು. ಅಮ್ಮ ಹೊರಟಿದ್ದಾರೆ, ಮಾಡ್ತಾವ್ರೆ, ಮಾಡ್ಲಿ. ಬೇಡ ಅಂದ್ರು ಮಾಡ್ತೀಯ ಮಾಡು, ಅಷ್ಟೇ ಹೇಳೋದು. ಅವ್ರೇನು ಹೇಳ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುತ್ತೆ, ಅದನ್ನೆಲ್ಲ ಗಮನಿಸಿರ್ತಾರೆ. ಅವ್ರು ಏನಾದ್ರು ಸಜೆಸ್ಟ್ ಮಾಡಿದ್ರ ಹೀಗೆ? ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವ್ರ ಬಗ್ಗೆ ನಮಗ್ ಬರೀತಾರೆ, ನಮ್ಮ ಬಗ್ಗೆ ಅವ್ರಿಗೆ ಬರೀತಾರೆ. ಅದು ಮಾಮೂಲು. ಪಬ್ಲಿಕ್ಕಿಗೆ ಬರುವಾಗ ಅದನ್ನೆಲ್ಲ ಫೇಸ್ ಮಾಡೋ ತಾಕತ್ತಿದ್ರೆ ಬರಬೇಕು. ಯಾರಿಗೆ ಬರೆಯಲ್ಲ? ನಾನು ಒಬ್ಳಿಗೆ ಬರೀತಾರ, ಇಲ್ಲ ಎಷ್ಟೊಬ್ರಿಗೆ ಬರೀತಾರ, ನಿಮಗೆ ಬರೀತಾರೆ, ಎಲ್ರಿಗೂ ಬರೀತಾರೆ. ಅದನ್ನ ಫೇಸ್ ಮಾಡೋದು ನಮ್ಮ, ಅದೇನೋ ಹೇಳ್ತಾರೆ ನೋಡಿದೀರಾ, ಜೊತೆಲಿ ಇರ್ಲೇಬೇಕದು. ಅದು ಇದ್ರೇನೆ ಒಂದ್ ಸವಾಲ್ ಬರೋದು. ಬಿಗ್ ಬಾಸ್ ಗೆ ಕಿಪ್ಪಿ ಕೀರ್ತಿ ಬಂದ್ರೆ ಚೆನ್ನಾಗಿರುತ್ತಾ? ನಮ್ಮ ಮನೇಲಿ ಟಿವಿ ಚೆನ್ನಾಗಿರ್ಬೇಕು ಅಂದ್ರೆ ಕಿಪ್ಪಿ ಕೀರ್ತಿ ಬರಬಾರ್ದು. ಬಿಗ್ ಬಾಸ್ ಗೆ ಫೋನ್ ಹೊಡೆದಾಕಂಗ ಆಯ್ತದೆ. ಅವ್ರ ಲವ್ ಸ್ಟೋರಿ ಕೇಳಿ ಕೇಳಿ ಕರ್ಮ. ಬಹಳ ಸಂತೋಷ. ಮೋದಿ ಮೋದಿ ಅಂತ ಕಿರ್ತಾ ಇದೀರಿ. ನಿಮ್ ಮೋದಿ ಕೇಳಿ, ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ 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 ಅಂತ ಹೇಳ್ತಾರೆ. ಏನ್ ಗೊತ್ತಾ ಜನರೇ, ಲವರ್ ಆಗಿರೋರು ಯಾವತ್ತೂ ಕೂಡ ಸುಖದಲ್ಲಿ ಭಾಗಿಯಾಗಬಾರ್ದು. ಅವರ ಕಷ್ಟದಲ್ಲಿ ಕೂಡ ಭಾಗಿಯಾಗಬೇಕು. ಮತ್ತೆ ಅವ್ರ ಕಣ್ಣೀರು ಒರೆಸೋ ಜೀವ ಆಗಿರ್ಬೇಕು. ಅಂತ ಜೀವ ನಿಮ್ ಜೀವನದಲ್ಲಿ ಇದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಅವರಿಗೆ. 8 ಗಂಟೆ ಸಚ್ಚಿ, 8 ಗಂಟೆ ಆಗಿದೆ. ಎದ್ದಳಮ್ಮ ಬೇಗ, ನಾನು ಆಫೀಸಿಗೆ ಬೇರೆ ಹೋಗ್ಬೇಕು. ಎಲ್ಲ ಕೆಲಸ ನನ್ನ ಕೈಲಿ ಒಬ್ಳಿಗೆ ಮಾಡಕ್ ಆಗಲ್ಲ. ಯಾಕೆ ಎದ್ರುಕಂತೀಯ? ನಾನು ಸ್ವಲ್ಪ ಮಾಡ್ಕೊಡ್ತೀನಿ ಬಿಡು. ಸರಿಯಾಗಿದ್ರೆ ನೀನು ಕಸ ಗುಡಿಸ್ಬಿಟ್ಟು ಪದರ ತೊಳೆದ್ಬಿಟ್ಟು ತಿಂಡಿ ಮಾಡ್ಬಿಡು. ನಾನು ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿ ತಿಂದ್ಬಿಡ್ತೀನಿ. ರೀ, ಊಟ ರೆಡಿ ಇದೆ, ಊಟ ಮಾಡೋಣ ಬನ್ನಿ. ಏನ್ ಹಂಗ್ ನೋಡ್ತಿದ್ದೀರಾ? ಹಳೆ ಸಾಂಬಾರೇನಿಲ್ಲ, ಚಿಕನ್ ಫ್ರೈ, ಫಿಶ್ ಸಾರು, ಬನ್ನಿ. ಅಡಿಗೆ ಮಾಡ್ದವನೇ ನಾನು, ನನಗೆ ಹೇಳ್ಬಿಟ್ಟು ಹೋಗ್ತಾವಳೆ. ಅವಳಿಗೀಗ ಅಡಿಗೆ ಮಾಡೋದು ಮಾತ್ರ ಅಲ್ಲದೆ ಬಡಿಸ್ಬೇಕು ಒಂದು, ಅದನ್ನ ಸಿಂಬಾಲಿಕ್ ಆಗಿ ಹೇಳ್ಬಿಟ್ಟು ಹೋಗ್ತಾವಳೆ. ಬ್ಯಾಡ್ ಕಮೆಂಟ್ಸ್ ಎಲ್ರಿಗೂ ಇಷ್ಟ ಅಲ್ವಾ? ಬ್ಯಾಡ್ ಕಮೆಂಟ್ಸ್ ಏನಾದ್ರೂ ಒಂದು ವಿಷಯ ಬಂತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಕಮೆಂಟ್ಸ್ ಅಲ್ಲಿ ನೋಡಿ ಯಾರು ನಮ್ಮ ಮೈಂಡ್ ಸೆಟ್ ತಕ್ಕಂಗೆ ಮೆಸೇಜ್ ಮಾಡೋರು ಅದಕ್ಕೆ ಹಂಗೆ ಲೈಕ್ ಕೊಡ್ಬಿಡೋದು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬ್ಯಾಡ್ ಕಮೆಂಟ್ಸ್. ಈ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನೋಡಿ, ಪ್ರತಿಯೊಬ್ರು ಅಷ್ಟೇ, ಅವ್ರಮ್ಮ, ಅವ್ರಕ್ಕ, ಅವನ ಹೆಂಡತಿ, ಅವನ ಮಗಳು, ಇವ್ರು 4 ಜನ ಪತಿವ್ರತೆದಿರ್ ತರ ಕಾಣೋದು. ಮಿಕ್ಕೋರು ಯಾರು ಮನುಷ್ಯ ತರ ಕೂಡ ಕಾಣಲ್ಲ. ಆಯ್ತಾ?
ಅವನ್ ಅಮ್ಮ ಅಕ್ಕ ಅಂದ್ಬಿಟ್ಟ ಅಂತ ನಾವೇನಾದ್ರೂ ಅಮ್ಮ ಅಕ್ಕ ಅಂದ್ಬಿಟ್ರೆ ಎಷ್ಟು ಪರ್ಸನಲ್ ಆಗಿ ಅಫ್ರೆಂಡ್ ಆಗ್ಬಿಡ್ತಾರೆ ಅಂದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ಚೆನ್ನಾಗಿರುತ್ತೆ. ಮೈಂಡ್ ಸೆಟ್ ಅಪೋಸಿಟ್ ಅಲ್ಲಿರೋ ವ್ಯಕ್ತಿ ಅವ್ರ ತಪ್ಪೇ ಮಾಡಿರ್ಲಿ, ಕೆಲವ್ರು ಹೇಳ್ತಾರೆ ನೀನೇನು ಅಂತೋಳ, ನೀನೇನು ಇಂತೋಳ, ನಿನ್ಗೆ ಹಿಂಗ್ ಮರ್ಯಾದೆ ಕೊಡ್ಬೇಕಾ, ಅದು ಅವ್ರನ್ನ ಡಿಫೈನ್ ಮಾಡಲ್ಲ. ಅವ್ರು ಎಂತವರೇ ಆಗಿರ್ಲಿ, ಅವ್ರಿಗೆ ಕೊಡ್ಬೇಕಾದ ಮರ್ಯಾದೆ ನಾವು ಕೊಡ್ಬೇಕಲ್ಲ. ನಾವು ಕೊಡ್ಲಿಲ್ಲ ಅಂದ್ರೆ ಅದು ನಮ್ ಕ್ಯಾರೆಕ್ಟರ್ನ ಡಿಫೈನ್ ಮಾಡುತ್ತೆ. ನಾವೇನು ಅನ್ನೋದನ್ನ ತೋರಿಸುತ್ತೆ ಹೊರತು ಅವ್ರೇನು ಅನ್ನೋದನ್ನಲ್ಲ. ಸೊ ನಿನಗೆ ಆ ವರ್ಡ್ ಬಗ್ಗೆ ಆಗ್ಲಿ, ಅಂತಿರೋ ವಿಷಯ ಆಗ್ಲಿ, ಅದ್ಯಾವುದು ನಿನ್ ಸೆನ್ಸಿಬಲ್ ಅಲ್ಲ. ಯಾಕಂದ್ರೆ ನೀನು ಹಂದಿಗೆ ಕೊಳಚೆ ನೀರು ಏನು ಅನ್ಸಲ್ಲ, ಪರಮಾನಂದವಾಗಿರುತ್ತೆ ಆ ತರ. ಬಟ್ ಅದನ್ನ ಕೇಳಿಸ್ಕೊಳ್ಳೋರ್ಗೆ ಅಫೆಂಡ್ ಆಗುತ್ತೆ. ಇಗ್ನೋರ್ ಮಾಡ್ಬೋದಷ್ಟೇ, ಅಫೆಂಡ್ ಆಗುತ್ತೆ. ಸೊ ನಿಮ್ಮ ಮಾತಿಗೆ ತುಂಬಾ ಶಕ್ತಿ ಇದೆ. ಒಬ್ಬರನ್ನ ಉದ್ಧಾರ ಮಾಡೋ, ಒಬ್ಬರನ್ನ ಹಾಳು ಮಾಡೋ ಎರಡೂ ಶಕ್ತಿನೂ ಇದೆ. ದಯವಿಟ್ಟು ಅದನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ನೀವು ಸೂ ಅಂದಿದ ತಕ್ಷಣ ಯಾರು ಸೂ ಆಗ್ಬಿಡಲ್ಲ, ನೀವು ಥೂ ಅಂದಿದ ತಕ್ಷಣ ಯಾರಾದ್ರೂ ಥೂ ಆಗ್ಬಿಡಲ್ಲ, ಏನೂ ಆಗಲ್ಲ. ಅದ್ ನಿಮ್ಮ ಮಾತು, ನಿಮ್ಮ ಒಪಿನಿಯನ್, ನಿಮ್ಮ ತಲೆಯಲ್ಲಿ ಏನಿದೆ ಗಲೀಜು ಅದಷ್ಟೇ. ಅದನ್ನ ದಾಟಿ ನಿಮ್ ಕೈಲಿ ಇನ್ನೇನು ಮಾಡಕ್ಕಾಗಲ್ಲ. ಆದಷ್ಟು ಒಳ್ಳೇದ್ ಮಾತಾಡಿ. ಯಾಕೆ ಎಷ್ಟು ದಿನ ಇರ್ತೀರಾ? ಇನ್ನೇನ್ ಸಾವಿಲ್ಲೋ ಅಲ್ಲೋ ಅಂತ ಇರುತ್ತೆ. ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಿ, ಒಳ್ಳೇದ್ ಮಾತಾಡಿ. ಆಗಿಲ್ಲ ಅಂದ್ರೆ 3 ಮುಚ್ಕೊಂಡಿರಿ ಸಾಕು. ನೀವು ಕರೋರು ಹೆಂಗೋ ಅವ್ರ ಜೀವನ ಅವ್ರು ಬದುಕಂತಾರೆ, ನೀವು ಕಡ್ಡಿ ಅಲ್ಲಾಡ್ಸಕ್ಕೆ ನೋಡ್ಬೇಡಿ. ಓಕೆ, ಇವಾಗ ಯಾರಾದ್ರೂ ಬಂದು ಕಮೆಂಟ್ಸ್ ಅಲ್ಲಿ ಬಾಯ್ ಬಿಡ್ಕೊಳ್ಳೋರಿದ್ರೆ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ, ತುಂಬಾ ಇಂಪಾರ್ಟೆಂಟ್ ಇದೆ. ಏನಕ್ಕಂದ್ರೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ನಡುವೆ ಎಲ್ಲಾ ಸೋಷಿಯಲ್ ಮೀಡಿಯಾ ಒಳಗಡೆ ಕಂಪ್ಲೀಟ್ ಆಗಿ ನಾನು ಆಕ್ಟಿವ್ ಅಲ್ಲಿ ಇದ್ದೀನಿ. ಕೋ ಪ್ರೊಡ್ಯೂಸರ್ಸ್ ಬೇಕು, ಆಕ್ಟರ್ಸ್ ಬೇಕು, ಮತ್ತೆ ಟೀಮ್ ಬೇಕು ಅಂದ್ಬಿಟ್ಟು ನಾನು ಡೈಲಿ ಅಂದ್ರೆ ಒಂದು ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ಇದ್ದೀನಿ. ಸೊ ಇವತ್ತೇನಾಗಿದೆ ಅಂದ್ರೆ ನಾವು 20/5/2025 ಅಂದ್ರೆ May 20th ನಾವು ಒಂದು ಸಿನಿಮಾ ಟೈಟಲ್ ನಮ್ಗೆ ರಿಜಿಸ್ಟರ್ ಮಾಡಿರ್ತೀರಿ, ಅಂದ್ರೆ ಮುಂಚೆ ಮಾಡಿರ್ತೀರಿ. 20th ನಮ್ಗೆ ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ನಾನು ಆ ಸಿನಿಮಾದ ನಾಯಕ. ಆಕ್ಚುಲಿ ನಾವು ಬಂದ್ಬಿಟ್ಟು ಮಾರ್ಕ್ ಅಂತ ಟೈಟಲ್ ನ ರಿಜಿಸ್ಟರ್ ಮಾಡಿಸಿದ್ರೆ. ಸೊ ಇವತ್ತು ನಿನ್ನೆ ಅಂದ್ರೆ ನಮ್ ಸಾರು ಸ್ವಲ್ಪ ಸೀಕ್ರೆಟ್ ಆಗಿಡು, ಕಂಪ್ಲೀಟ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ನಾನು ಹೋಗ್ಲಿ ಅಂತ ಸುಮ್ನೆ ಹಾಗೆ ಇದ್ದೆ. ಬಟ್ ನಿನ್ನೆ ಸಡನ್ ಆಗಿ ನೋಡಿದ್ರೆ ನಿನ್ನೆ ಸುದೀಪ್ ಸರ್ದು ಒಂದು ಮೂವಿ ಟೈಟಲ್ ಅಂದ್ರೆ ಗ್ಲಿಮ್ಸ್ ಬರುತ್ತೆ, ಅವರು ಅದು ನೋಡಿದ್ರೆ ಮಾರ್ಕ್ ಅಂತ. ನನ್ಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ನಮ್ಗೂನು ಅಷ್ಟೇ ಮಾರ್ಕ್ ಅಂತ ಟೈಟಲ್ ಕೊಟ್ಬಿಟ್ಟು ಅವ್ರಿಗೂನು ಅದು ಯಾವ ತರ ಕೊಡ್ತಾರೆ ಅಂತ. ಬಟ್ ನಾವು ಯಾವತ್ತೂ ಅಷ್ಟೇ ನಾವೇನಾದ್ರೂ ಹೋಗ್ಬಿಟ್ಟು ನಮ್ ಟೈಟಲ್ ಬೇಕು ಅಂದ್ಬಿಟ್ಟು ಅಪ್ಲೈ ಮಾಡಿದ್ರೆ ಸೊ ಅವರು 3 to 4 days ನಮ್ಗೆ ಟೈಮ್ ತಗೊಂತಾರೆ ಅಂಡ್ ಎಲ್ಲ ಚೆಕ್ ಮಾಡ್ಬಿಟ್ಟೆ ಕೊಡ್ತಾರೆ. ಫಿಲ್ಮ್ ಚೇಂಬರ್ ಅವರು ಯಾವ ತರ ಕೊಟ್ಟರು ಗೊತ್ತಿಲ್ಲ, ಬಟ್ ನಮ್ ಸಿನಿಮಾ ಹೆಸರು ಕೂಡ ಮಾರ್ಕ್ ಅಂತಾನೆ ಟೈಟಲ್. ಅದ್ರಲ್ಲೂ ಅವ್ರ ಹೆಸರು ಕೂಡ ಅಜಯ್ ಮಾರ್ಕಂಡಯ್ಯ ಅಂತಿದೆ, ಬಟ್ ಇದ್ರಲ್ಲಿ ನನ್ನ ಹೆಸರು ಮಾರ್ಕಂಡಯ್ಯ ಅಂತಿದೆ. ಸೊ ಗೈಸ್ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದಂತ. ಸೊ ನಾನು ಲೀಗಲ್ ಅಲ್ಲೇ ಮಾಡಿದ್ದೀನಿ ಅಂಡ್ ನಮ್ದು ಸಿನಿಮಾ ಟೈಟಲ್ ನಾನು ಸರ್ಟಿಫಿಕೇಟ್ ಕೂಡ ನಿಮ್ಗೆ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಂಡ್ ನಾವು ಕೂಡ ಶೂಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀರಿ. ಅದ್ರ ಬಗ್ಗೆನೇ ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ. ನಿಮ್ಗೆಲ್ಲ ಏನ್ ಅನ್ಸೋ ಅದನ್ನ ಮೆಸೇಜ್ ಮಾಡಿ ಗೈಸ್. ನನ್ ತಂಗಿನ ಲವ್ ಮಾಡ್ತಾ ಇರೋದ್ ನೀನೇನು? ಹೌದು. ಏನಿವಾಗ ಏನ್ ಕೆಲ್ಸ ಮಾಡ್ತೀಯಾ? ಎಷ್ಟಿನ ಸಂಬಳ? ತಿಂಗ್ಳಿಗೆ 10,000 ದುಡಿತೀನಿ. 10,000 ನೀನ್ ತಿಂಗ್ಳಿಗೆ ದುಡಿ 10,000. ನನ್ ತಂಗಿ ಮೇಕಪ್ ಕೊಡ್ತೀನಿ 10,000 ರೂಪಾಯಿ ಖರ್ಚಿಗೆ ಕಾಸು. ನೀನ್ ತಿಂಗ್ಳ ನಿಮ್ ತಂಗಿಗೆ 10,000 ಖರ್ಚಿಗೆ ಕೊಡ್ತೀಯಲ್ಲ, 10,000 ನನ್ಗೆ ತಂದ್ಕೊಡೋದ್ ನಿಮ್ ತಂಗಿ. ನಮ್ಮ ಹುಡುಗಿ ಹೆಸರು ಟ್ಯಾಟೋ ಹಾಕ್ಸ್ಕೋಬೇಕು ಅನ್ಕೊಂಡಿದೀನಿ. ನಿಮ್ ಹುಡುಗಿ ಹೆಸರು ಏನಂಗಾದ್ರೆ? ಪೂಜಾ. ಹಂಗಾದ್ರೆ ಅವ್ಳು ಬಿಟ್ಟೋದ್ಮೇಕೆ ಟ್ಯಾಟೋ ಹಾಕ್ಸಿರ್ತೀಯಲ್ಲ, ಅದು ಹೋಗೋದಿಲ್ವಲ್ಲ, ಏನ್ ಮಾಡ್ತೀಯ ಆಮೇಲೆ? ಅವಳು ಏನಾರ ಬಿಟ್ಟೋರೆ ನಾನು ಹೆಂಗೋ ಪೂಜಾರಿ ಆಗ್ಬೇಕು. ಪೂಜೆ ಇದ್ದಿದ್ದ ಪೂಜಾರಿ ಮಾಡ್ಬಿಡ್ತೀನಿ.